ಆ, ನಮಸ್ಕಾರ ಫ್ರೆಂಡ್ಸ್. ಇದು ನಮ್ಮ ಕುಂದಾಪುರ ತಾಲೂಕಿನಲ್ಲಿರೋ ಇನ್ನೊಂದು ತೋಟ, ನದಿ ತಟದಲ್ಲಿರೋ ತೋಟ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ಥರ ತೆಂಗಿನ ಸಸಿಗಳನ್ನು ತೋರಿಸ್ತೀನಿ. ಒಂದು ನಾಟಿ, ಇನ್ನೊಂದು ಹೈಬ್ರಿಡ್ಡು. ಮೊದಲನೇದಾಗಿ ನಾನು ನಾಟಿ ತೆಂಗಿನ ವೆರೈಟಿ ಸಸಿಯನ್ನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ತೋಟದಲ್ಲೇ ಇದ್ದಿರುವಂಥ ಕಾಯಿನ ಸಸಿ ಮಾಡಿ ಬೆಳೆಸಿರುವಂಥದ್ದು. ಅರೌಂಡ್ 6 to 8 years 7 years ಆಗಿರ್ಬೋದು ಅನಿಸ್ತಾ ಇದೆ. ಇದು ನೋಡಿ ಹೇಗೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಸಸಿ. ಇದರದ್ದು ತೆಂಗಿನ ಬುಡ ನೋಡಿ, ತೆಂಗಿನ ಬುಡ ಎಷ್ಟು ಸಾಲಿಡ್ ಸ್ಟ್ರಾಂಗಾಗಿ ಬಂದಿದೆ ನೋಡ್ಬೋದು. ಸೊ 7 ವರ್ಷ ಆದರೂ ಕೂಡ ಇದು ಫಲ ಬಂದಿಲ್ಲ, ನಾಟಿ ತೆಂಗಿನ ಮರ. ಸೊ ಈ ಥರ ನೋಡ್ಬೋದು, ಇದು ನಾಟಿ ತೆಂಗಿನ ಮರ. ಹಾಗೆ ಬನ್ನಿ ಫ್ರೆಂಡ್ಸ್, ಇಲ್ಲೇ ಇದೆ ಇನ್ನೊಂದು ತೆಂಗಿನ ಸಸಿಯನ್ನು ತೋರಿಸ್ತೀನಿ. ಸೊ ಇದು ಕೂಡ ನಮ್ಮ ತೋಟನೇ, ನೋಡ್ಬೋದು. ಸೊ ಇಲ್ಲಿ ಒಂದು ಸಸಿ ಇದೆ, ಇದು ಕೂಡ ನಾಟಿ ತೆಂಗಿನ ಸಸಿ. ಒಂದು 5 ವರ್ಷ ಆಗಿರ್ಬೋದು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಆದರೆ ಈಲ್ಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹೊಂಬಾಳೆ ಇನ್ನೂ ಕಚ್ಚಿಲ್ಲ ನೋಡಿ. 5 ವರ್ಷದ ಗಿಡ ಇದು, ನಾಟಿ ವೆರೈಟಿ. ನಮ್ಮ ಕೋಸ್ಟಲ್ ವೆರೈಟಿ. ಓಕೆ, ಸೊ ಇದು ಇವಾಗ ಇಲ್ಲಂತ ತೋರಿಸ್ತೀನಿ ನೋಡಿ. ಇದು ಹೈಬ್ರಿಡ್ ವೆರೈಟಿ, T*D. ಸೊ ನರ್ಸರಿಯಿಂದ ತಂದು ಸಸಿನ ತಂದು ಗಿಡ ಬೆಳೆಸಿರೋದು. ಇದು ಈ ಥರ ಕಾಣಿಸ್ತಿದೆ. ಸೊ ಎಲೆಗಳು ಬಿಡ್ತು ಬಂದು ಜಸ್ಟ್ 20 feet ಇದೆ ಅಷ್ಟೇ. ಅಂದರೆ ತುಂಬ ಚಿಕ್ಕದಾಗಿದೆ, ಎಲೆಗಳು ಕೂಡ ಚಿಕ್ಕದಾಗಿದೆ. ಇಷ್ಟು ಒಂದು 5 ವರ್ಷದ ಗಿಡ, 4.5 ವರ್ಷ ಆಗಿರ್ಬೋದು ನೆಟ್ಟು ನೋಡಿ. T*D ಇದು. ಸೊ ಆಲ್ರೆಡಿ ಇದು ಇಷ್ಟೊಂದು ಚಿಕ್ಕದ್ರಲ್ಲೇ ಇದು ಹೊಂಬಾಳೆ ಈ ಬಾರಿ ಹೊಡೆದಿದೆ. ನಿಮಗೆ ನಾನು ತೋರಿಸ್ತೀನಿ. ಅದು ಈ ಗಿಡದಲ್ಲಿ ಇತ್ತೀಚೆಗಷ್ಟೇ ನಾನು ನೋಡಿದೆ ನೋಡಿ, ಹೊಂಬಾಳೆ ಬಂದಿದೆ ನೋಡಿ, ಸ್ಟಾರ್ಟ್ ಆಗಿದೆ. ಇದು ಫಸ್ಟ್ ಹೊಂಬಾಳೆ. ಇಷ್ಟು ಚಿಕ್ಕ ಸಸಿಯಲ್ಲಿ, ಹೈಬ್ರಿಡ್ ಮರದಲ್ಲಿ ಸಸಿಯಲ್ಲಿ ಬಂದಿದೆ ನೋಡಿ. ಸೊ ಈ ಥರ ಈ ಒಂದು ವಿಡಿಯೋದಲ್ಲಿ ಎರಡೂ ತೋರಿಸಿದ್ದೀನಿ. ಹೈಬ್ರಿಡ್ದಾದರೆ ತುಂಬ ಬೇಗ ಬರುತ್ತೆ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಗೊಬ್ಬರ ಹಾಕಿ ನಿರ್ವಹಣೆ ಮಾಡಿದ್ರೆ ತುಂಬ ಅರ್ಲಿ ಈಲ್ಡಿಂಗ್ ಕೊಟ್ಬಿಡುತ್ತೆ. ಬಟ್ ನಾಟಿ ಆದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಹೈಬ್ರಿಡ್ ವೆರೈಟಿಯಲ್ಲಿ ಸ್ವಲ್ಪ ಲೈಫು ಶಾರ್ಟ್ ಅಂತ ಹೇಳ್ತಾರೆ, ಗೊತ್ತಿಲ್ಲ ನಮಗೆ. ಸೊ ನಮ್ಮ ಹತ್ರ ಒಂದು 10 ವರ್ಷ ಆಗಿರೋ ಗಿಡಗಳೆಲ್ಲ ಇವೆ. ಬಟ್ ಹೈಬ್ರಿಡ್ ವೆರೈಟೀಸಲ್ಲಿ ಅದ್ರದ್ದು ತುಂಬ ಗೊಬ್ಬರ ಹಾಕ್ತಾ ಇರಬೇಕು, ನೀರು ಕೊಡ್ತಾ ಇರಬೇಕು. ಬಟ್ ನಾಟಿ ವೆರೈಟೀಸಲ್ಲಿ ಆ ಥರ ಏನಿಲ್ಲ, ಈಲ್ಡಿಂಗ್ ಲೇಟಾಗಿ ಸ್ಟಾರ್ಟ್ ಆಗುತ್ತೆ, ಆದರೆ 100 ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ. ಸೊ ಅದು ನಿರ್ವಹಣೆ ಕಡಿಮೆ ಮಾಡಿದ್ರೂ ಕೂಡ ಒಂದು ಹಂತಕ್ಕೆ ಒಂದಿಷ್ಟು ಎವರೇಜ್ ಕಾಯಿ ಕೊಡುತ್ತೆ ಅಂತ ಬರುತ್ತೆ ಅದು ಆ್ಯಕ್ಚುಲಿ ರಿಯಾಲಿಟಿ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ 2 ಥರ ತೆಂಗಿನ ಸಸಿಗಳನ್ನು ತೋರಿಸಿದ್ದೀನಿ. ಓಕೆ, ಥ್ಯಾಂಕ್ ಯು.